ಗೋವಾದಲ್ಲಿ ನಡೆಯಲಿದೆ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಹುಕ್ಕೇರಿಯ ಶ್ರೀಗಳು. ಗೋವಾ ರಾಜ್ಯದ ಸುಮಾರು 26 ಕನ್ನಡ ಪರ ಸಂಘಟನೆಗಳು ಸೇರಿ ಈ ವರ್ಷ 70ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆ ಮಾಡಿಕೊಂಡಿದೆ. ಈ ಸಾಂಸ್ಕೃತಿಕ ಸಮ್ಮೇಳನ ನವೆಂಬರ್ 2ರ ಮಧ್ಯಾಹ್ನ 3 ಗಂಟೆಗೆ ಗೋವಾದ ಸಾಂಕ್ವಾಳ ಪಂಚಾಯತ್ ಮೈದಾನದಲ್ಲಿ ಉಪಾಸನಗರ ಜುವಾರಿನಗರ ಸಾಂಕ್ವಾಳದಲ್ಲಿ ನಡೆಯಲಿದೆ. ಕಾರ್ಯಕ್ರಮವನ್ನು ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಉದ್ಘಾಟಿಸಲಿದ್ದಾರೆ. ವಿಶೇಷವಾಗಿ ಶಬ್ರ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಸದ್ಗುರು ಯಲ್ಲಾಲಿಂಗ ಮಠದ ಶ್ರೀ ಕಂಬಳಯ್ಯ ಮಹಾರಾಜರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಮುರಳಿ ಮೋಹನ್ ಶೆಟ್ಟಿ, ಗೌರವ ಅಧ್ಯಕ್ಷತೆ ಸಿದ್ದಣ್ಣ ಮೇಟಿ ವಹಿಸಲಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ವಿಶೇಷ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗುರುರಾಜ್ ಹೊಸಕೋಟೆ, ಬಾಬು ಬೂಸಾರಿ ತಂಡ ಮತ್ತು ಮಾತುಗಾರ ಸಿದ್ದಪ್ಪ ಬಿದ್ರಿ ಅವರಿಂದ ಜಾನಪದ ಹಾಗೂ ನಾಡಗೀತೆಗಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಈ ರಾಜ್ಯೋತ್ಸವವನ್ನು ಆಯೋಜಿಸುತ್ತಿರುವ ಕನ್ನಡ ರಾಜ್ಯೋತ್ಸವ ಸಮಿತಿ ಗೋವಾ ಅಧ್ಯಕ್ಷರು ಮುರಳಿ ಮೋಹನ್ ಶೆಟ್ಟಿ, ಗೌರವ ಅಧ್ಯಕ್ಷರು ಸಿದ್ದಣ್ಣ ಮೇಟಿ, ಸಂಘಟನಾ ಅಧ್ಯಕ್ಷ ರಾಜಶೇಖರ್ ಶೆಟ್ಟಿ, ಉಪಾಧ್ಯಕ್ಷ ಹನುಮಂತ ಶಿರೂರು ರೆಡ್ಡಿ, ಕಾರ್ಯದರ್ಶಿ ಸುರೇಶ್ ರಜಪೂತ್, ಖಜಾಂಚಿ ಪ್ರಶಾಂತ್ ಜೈನ್ ಹಾಗೂ ಸದಸ್ಯರಾದ ಶಿವಾನಂದ್ ಬಿಂಗೆ, ಮಂಜುನಾಥ್ ನಾಡ್ಕೆ ಮತ್ತು ಅನಿಲ್ ಸನದಿ ಸೇರಿ ಒಟ್ಟು 26 ಕನ್ನಡ ಸಂಘಟನೆಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ. ಸರ್ವರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಗೋವಾ ಇದೇ 2ನೇ ತಾರೀಕಿಗೆ ಗೋವಾ ರಾಜ್ಯದಲ್ಲಿ 70ನೆಯ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದೆ. ಬಹಳ ಖುಷಿ ಆಗುವುದೇನು ಅಂತಂದ್ರೆ, ಈ ಗೋವಾ ರಾಜ್ಯದಲ್ಲಿ ನಡೀತಕ್ಕಂಥ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಗೋವಾ ರಾಜ್ಯದ 26 ಕನ್ನಡ ಪರ ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾವೆ. ಇದಕ್ಕಾಗಿನೇ ಒಂದು ಸಮಿತಿ, ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಗೋವಾ. ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಮುರಳಿ ಮೋಹನ್ ಶೆಟ್ಟಿ ಅವರು, ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಣ್ಣ ಮೇಟಿ ಅವರು, ಸಂಘಟನಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಶೆಟ್ಟಿ ಅವರು, ಉಪಾಧ್ಯಕ್ಷರಾದ ಹನುಮಂತ್ ಶಿರೂರ್ ರೆಡ್ಡಿ ಅವರು, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರೇಶ್ ರಜಪೂತ್ ಅವರು, ಖಜಾಂಚಿಗಳಾಗಿರ್ತಕ್ಕಂಥ ಪ್ರಶಾಂತ್ ಜೈನ್ ಅವರು, ಕೋರ್ ಕಮಿಟಿಯ ಸದಸ್ಯರಾದ ಶಿವಾನಂದ್ ಬಿಂಗೆ ಅವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ನಾಡ್ಕೇರ್ ಅವರು, ಕೋರ್ ಕಮಿಟಿಯ ಸದಸ್ಯರಾದ ಅನಿಲ್ ಸನದಿ ಅವರನ್ನು ಒಳಗೊಂಡಂತೆ ಎಲ್ಲರೂ ಅದ್ಭುತವಾದ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಎಲ್ಲಾ 26 ಕನ್ನಡ ಪರ ಸಂಘಟನೆಗಳನ್ನ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತೇವೆ. ಜೊತೆಗೆ ಗೋವಾ ರಾಜ್ಯದಲ್ಲಿ ಕನ್ನಡ ಭವನ ನಿರ್ಮಾಣ ಆಗ್ಬೇಕು ಅನ್ನೋದು ಬಹಳ ದಿನದ ಕನಸು ನಮ್ಮದು. 20 ವರ್ಷಗಳಿಂದ ನಾವು ಗೋವಾ ರಾಜ್ಯಕ್ಕೆ ಹೋಗ್ತಾ ಇದ್ದೇವೆ. ಈ ವರ್ಷ ಆ ಕನಸು ನೆನಸಾಗ್ತಾ ಇದೆ. ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಣ್ಣ ಬೇವಿನ ಮರದವರು ಮತ್ತು ಪ್ರಕಾಶ್ ಮತ್ತಿಹಳ್ಳಿ ಅವರು ಈ ಸರಿ ನಮಗೆ ಕನ್ನಡ ಭವನಕ್ಕಾಗಿನೇ ಅಲ್ಲಿ ನಿವೇಶನವನ್ನು ಕೂಡ ಖರೀದಿಸಿರುವುದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇವೆ. ಗೋವಾ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಪ್ರಮೋದ್ ಸಾವಂತ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರೆ, ನಮ್ಮ ಕರ್ನಾಟಕದಲ್ಲಿ ಯಾರು ಸಾಧಕರಿರ್ತಾರೆ ಅವರನ್ನ ಕರೆಯುವ ಪ್ರವೃತ್ತಿ ನಮ್ಮ ಗೋವಾ ಕನ್ನಡಿಗರಿಗಿದೆ. ಈ ವರ್ಷ ಗೋ ಕ್ರಾಂತಿಯನ್ನೇ ಅಂದ್ರೆ ಗೋಶಾಲೆಯನ್ನ ತೆಗೆದು ಮತ್ತು ಸಾಕಷ್ಟು ಜನಪರ ಕಾರ್ಯವನ್ನ ಮಾಡಿ ಬಿಜಾಪುರದ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ವಿಶೇಷವಾಗಿರುವಂತ ಗೌರವವನ್ನ ನಮ್ಮ ಕನ್ನಡಿಗರು ಇಟ್ಟುಕೊಂಡಿದ್ದಾರೆ. ಎಲ್ಲ ಕಾರ್ಯಕ್ರಮ ಇದೇ 2ನೇ ತಾರೀಕಿಗೆ ನಡೀತಾ ಇದೆ. ನಾವು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ನೀವೆಲ್ಲರೂ ಬನ್ನಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಳೇಶ್ಕೋಳ್, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.